ವಿಧಾನಸಭೆ ಕಲಾಪದ ವೇಳೆ ಸ್ವಾರಸ್ಯಕರ ಮಾತು ಕಂಡುಬಂದಿದೆ. ಎಸ್ಎಂ ಕೃಷ್ಣ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನಾನು ಆಗ ಕೃಷ್ಣ ಮನೆ ಬಾಗಿಲು ಒದ್ದು ಮಂತ್ರಿ ಮಾಡಿ ಎಂದಿದ್ದೆ. ಅಧಿಕಾರ ಬೇಕು ಅಂದ್ರೆ ಒದ್ದು ತೆಗೆದುಕೊಳ್ಳಬೇಕು ಅಂತ ಡಿಕೆಶಿ ಅವರು ಮಾತನಾಡಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗಲೂ ಅಧಿಕಾರ ಒದ್ದು ತಗೋತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಳಿಕ ಆರ್ ಅಶೋಕ್ ಅವರ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಧ್ಯ ಪ್ರವೇಶ ಮಾಡಿದ್ರು. ಮೊದಲು ನಿಮ್ಮ ಒಳ ಜಗಳವನ್ನ ಸರಿ ಮಾಡ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ರು. ಪ್ರಿಯಾಂಕ್ ಖರ್ಗೆ ಮಾತಿಗೆ ಆರ್ ಅಶೋಕ್ ಅವರು ಕೂಡ ಟಾಂಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಯಾರ ಕಡೆ, ಡಿಕೆ ಶಿವಕುಮಾರ್ ಕಡೆಯೋ ಅಥವಾ ಸಿದ್ದರಾಮಯ್ಯನವರ ಕಡೆಯೋ, ಯಾವುದಾದ್ರೂ ಒಂದು ಕಡೆ ನಿಲ್ಲಿ ಅಂತ ಆರ್ ಅಶೋಕ್ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಲೇಬಡಿ ಮಾಡಿದ್ದಾರೆ. ಅಂದ್ರೆ ಈ ಮೂವರು ನಾಯಕರ ನಡುವೆ ಒಂದಷ್ಟು ಸ್ವಾರಸ್ಯಕರವಾದಂತಹ ಮಾತು ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ ಕಂಡುಬಂತು. ಎಸ್ಎಂ ಕೃಷ್ಣ ಅವರು ಮೃತಪಟ್ಟಿದ್ದಾರಲ್ಲ, ಅವರ ಕೆಲವೊಂದು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಈ ಪ್ರಸ್ತಾಪದಲ್ಲಿ ಆರ್ ಅಶೋಕ್ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಧ್ಯ ಪ್ರವೇಶ ಮಾಡಿದ್ರು. ಇದು ವಿಧಾನಸಭೆಯ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಧಾನಸಭೆ ಅಧಿವೇಶನ ನಡೀಲಿಲ್ಲ. ಆದರೆ ಇವತ್ತು ನಡೀತಾ ಇರುವಂಥ ಈ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಸ್ಎಂ ಕೃಷ್ಣ ಅವರ ಬಗ್ಗೆ ಒಂದಷ್ಟು ಸ್ವಾರಸ್ಯಕರ ವಿಚಾರಗಳನ್ನ ಹೇಳ್ತಾ ಇದ್ರು. ಅಧಿಕಾರವನ್ನ ಒದ್ದು ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಅಂತೇಳಿ ಎಸ್ಎಂ ಕೃಷ್ಣ ಅವರು ಹೇಳಿದ್ರು ಅಂತ. ಹಾಗಾದ್ರೆ ಈಗಲೂ ನೀವು ಅಧಿಕಾರವನ್ನ ಒದ್ದನೇ ತೆಗೆದುಕೊಂಡಿರೋದಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಧ್ಯ ಪ್ರವೇಶ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ರು. ಅಂದರೆ ಒಂದು ರೀತಿ ಟಾಂಟ್ ಮಾಡೋ ರೀತಿ, ಲೇವಡಿ ಮಾಡೋ ರೀತಿ ಮಾತನಾಡಿದ್ರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಧ್ಯ ಪ್ರವೇಶ ಮಾಡಿ, ನೀವು ಮೊದಲು ನಿಮ್ಮ ಒಳಗಡೆ ಇರುವಂಥ ಜಗಳಗಳನ್ನು ಸರಿ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಒಳ ಜಗಳಗಳೇನಿದ್ದಾವೆ ಬಿಜೆಪಿಯಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರಿಗೆ ಟಾಂಟ್ ಮಾಡಿದರು. ಇದಕ್ಕೆ ಮತ್ತೆ ಆರ್ ಅಶೋಕ್ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಸಿದ್ದರಾಮಯ್ಯನವ್ರ ಕಡೆನಾ ಡಿಕೆ ಶಿವಕುಮಾರ್ ಅವ್ರ ಕಡೆನಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಆರ್ ಅಶೋಕ್. ಮಾಡ್ಕೊಂಡಿದ್ದು ಅವರು ನಿನ್ನೆ ಮೊನ್ನೆ ನಾನು ಇರಕ್ಕಾಗಲಿಲ್ಲ. ತಕ್ಷಣ ನನಗೆ ಬೆಳಗ್ಗೆ 3 ಗಂಟೆಗೆ ವಿಷಯ ಬಂತು. ನನಗೆ ಬಂದ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಹೋಗ್ಬೇಕಾಯ್ತು. ನಾವು ಬಹಳ ವರ್ಷದ ರಾಜಕೀಯದ ನಂಟು, ಜೊತೆಗೆ ನನಗೆ ಸಂಬಂಧ, ಎರಡು ಕೂಡ ಬೀಗ್ತನ, ಇವೆರಡು ಕೂಡ ಮಾಡಿದ್ವಿ. ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ, ನನಗೆ ಸಂತೋಷ ತಂದಿದೆ. ನಾನು ಜಯಚಂದ್ರ ಇಬ್ರು ಬಾಕ್ಲು ಒದ್ದಿದ್ದೆ. ನಾನು ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾನೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾನೆ. ಮಲಗಿದ್ದವ್ರು ಎದ್ದು ಬಂದರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ಮದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ಮನ್ನ PCC ಪ್ರೆಸಿಡೆಂಟ್ ಮಾಡಿದ್ದೀವಿ, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ವಿತೌಟ್ ಮೀ there is no government ಅಂದ್ರೆ. A. Jayachandra, do you agree with my word? You can't take swearing without me. If you want to take swearing, only with me. ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗಲಿ, ನಾನು ಇರಬೇಕು ಅಂತ ಹೇಳಿದೆ. ಆ ಥರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ, ಇವ್ರಿಗೆ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದ್ದಾರೆ ಅಲ್ಲಿ, ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ? ರುದ್ರ ಅವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದನ್ನು ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜೋಯಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತಾರೆ. ತಿರ್ಗಿ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನೀಗ ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ. ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು. ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ? ಅದೇ ಪಿಕ್ಚರ್ ಬರ್ಬೇಕಾ ಈಗ? ಯಾಕಂದ್ರೆ 2.5 ಆಯ್ತಲ್ಲ ನೋಡಪ್ಪ. ಇವಾಗೂ ಹಂಗೆ ಈಗ ನೀವೊಂದು ಮಾತು ಹೇಳಿದ್ರಿ, ಅಲ್ಲಲ್ಲ ನಿಮ್ಮ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ, ನೀವೊಂದು ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ತೋರಿಸ್ರಿ ಸರ್. ಈಗ ನಾನು
ನಿಮ್ಮನ್ನ ಟೀಕೆ ಮಾಡಲ್ಲ. ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ. ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರ ಈಗ. ಮತ್ತೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದು ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ, ಇಲ್ಲಿರೋರಿಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ, ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ಯಾವಾಗ ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ? ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ. ನನಗೆ ಅವ್ರು ಹೇಳಿದ್ರು, ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ. ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ಗ್ರಹಗತಿ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಈಗ ಅವರು ಅಶೋಕಣ್ಣ ಇಲ್ಲ ಈಗ ಅಲ್ಲ, ಇನ್ನು ಹೇಳ್ಬೇಕಾಯ್ತು. ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ, ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಅನ್ನೋದು ಬಿಟ್ಬಿಟ್ರಿ. ಅಲ್ಲಿ ಏನು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ ಫಸ್ಟ್. ನಮ್ದು ಬಿಟ್ಬಿಡಿ, ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ. ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ. ನಿಮ್ ಹೈಕಮಾಂಡ್ ನಿಮ್ ಮಾತು ಕೇಳೋರಲ್ಲ. ಈಗ 2 ದಿವಸ ಖರ್ಗೆ ಅವ್ರು ಇದ್ದಿದ್ದಿಲ್ಲ, ಸದನ ಚೆನ್ನಾಗಿ ನಡೆದಿತ್ತು. ಇವತ್ತು ಖರ್ಗೆ ಅವರು ಬಂದ್ರು, ಖರ್ಗೆ ಅವರೇ, ಅಷ್ಟೇ. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿದ್ದೀರಾ. ಈಗ ಡಿ.ಕೆ. ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಅಥವಾ ನಿಮ್ ತಂದೆಯವ್ರನ್ನೇ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ